ನೋಡಿದ್ರಲ್ಲ, ಈ ಸ್ವೀಟ್ ನೋಡೋಕೆ ಎಷ್ಟು ಚೆಂದನೋ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಅಷ್ಟೇ ಸುಲಭ. ಯಾರು ಬೇಕಾದರೂ ಮಾಡ್ಬೋದು. ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರುಗಳು ಬೇಕಾದರೂ ಮಾಡ್ಬೇಕು, ತಿನ್ಬೋದು. ಅಷ್ಟು ಸುಲಭವಾದ ಈ ಸ್ವೀಟನ್ನು ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಸಾಮಾನ್ಯವಾಗಿ ನಾವು ಕಾಫಿ ಟೀ ಮಾಡೋಕ್ಕೆ ಅಂತಂದ್ಬಿಟ್ಟು ಮನೆಗೆ ಹಾಲು ತರ್ತೀವಲ್ಲ, ಒಂದೊಂದು ಸಲ ಆ ಹಾಲು ಒಡ್ಕೊಂಡ್ಬಿಡುತ್ತೆ, ತೊಗೊಂಡು ಹೋಗಿ ಚೆಲ್ಬಿಡ್ತೀವಿ. ಆದರೆ ಆ ಒಡ್ಕೊಂಡಿರೋ ಹಾಲಲ್ಲಿ ಒಳ್ಳೆ ಪನ್ನೀರ್ ಆಗುತ್ತೆ. ಆ ಪನ್ನೀರ್ನಲ್ಲಿ ನಾವು ಹಲವಾರು ವಿಧದ ಸ್ವೀಟ್ಗಳು ಮಾಡ್ಬೋದು ಮತ್ತು ಹಲವಾರು ಗ್ರೇವಿಗಳನ್ನು ಮಾಡ್ಬೋದು. ಈ ಹಾಲು ಒಡ್ಕೊಂಡಿರುವಂಥ ಈ ಪನ್ನೀರ್ನಲ್ಲೇ 10 ನಿಮಿಷದಲ್ಲಿ ಮಾಡುವಂಥ ಒಂದು ಸ್ವೀಟ್ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ನೋಡಿ, ನಾನು ಮೊದಲಿಗೆ ಇಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಇದ್ರ ಜೊತೆ ಒಂದು 4 ಏಲಕ್ಕಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿಕಾಯಿ ಪುಡಿ ಮಾಡಬೇಕಲ್ಲ ಅಂತ ನಾನು ಸಕ್ಕರೆನ ಮಿಕ್ಸಿಗೆ ಹಾಕಿರೋದು, ಇಲ್ಲಾಂದರೆ ಸಕ್ಕರೆ ಏನು ಪುಡಿ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಹೇಳಿದ್ನೆಲ್ಲ ಒಡ್ಕೊಂಡಿರೋ ಹಾಲಲ್ಲಿ ಪನ್ನೀರ್ ಮಾಡಿ ಅದನ್ನು ನಾನು ಸ್ವೀಟ್ ಮಾಡ್ತಾ ಇರೋದು ಅಂತ. ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಹಾಲು ಒಡೆದೋಗಿತ್ತು, ಹಾಗಾಗಿ ಅದನ್ನು ನಾನು ಸೋರು ಹಾಕಿದ್ದೆ, ಪನ್ನೀರ್ ಆಗಿದೆ. ಆ ಪನ್ನೀರಿಂದ ಈಗ ನಾನು ಸ್ವೀಟ್ ಮಾಡ್ತಾಯಿದ್ದೀನಿ. ಈ ಪನ್ನೀರ್ ಜೊತೆ ನಾನೀಗ ಒಂದು 3 ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಹಾಕ್ಕೊಂಡು ಪರವಾಗಿಲ್ಲ, ಇಲ್ಲ 4 ಸ್ಪೂನ್ ಬೇಕಿದ್ದರೂ ಹಾಕ್ಕೋಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಸಾಕು, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಒಂದು 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಈ ಕ್ವಾಂಟಿಟಿಗೆ 2 ಸ್ಪೂನ್ ಅಷ್ಟೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ತಿನ್ನೋರು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ. ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಮಿಕ್ಸ್ ಮಾಡ್ಕೋಬೋದು. ನಾನು ಬಾದಾಮಿ ಮತ್ತು ಪಿಸ್ತಾ ಮತ್ತು ಖರ್ಜೂರ 3 ಇದೆ, 3 ನಾನು ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಬಾದಾಮಿ ಮತ್ತು ಇನ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಎಲ್ಲ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು. ಇದು ತುಂಬ ನುಣ್ಣು ಪುಡಿ ಮಾಡಬಾರ್ದು, ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ತರಿಯಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ನೋಡಿ, ಹೀಗೆ ನಾವು ಮಿಕ್ಸ್ ಮಾಡಿ ಒಂದು ಕಡೆ ಇದನ್ನು ತೆಗೆದಿಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 1 ಕಪ್ಪಷ್ಟು ಹಾಲು ಮತ್ತು ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಈ ಕಡಲೆ ಹಿಟ್ಟು ಹಾಕಿದ್ಮೇಲೆ ಅದೇ ಸೇಮ್ ಕಪ್ನಲ್ಲಿ 1 ಕಪ್ಪು ನಾವು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನೋಡಿ, ಅಕ್ಕಿ ಹಿಟ್ಟು ಸ್ವಲ್ಪ ತುಂಬ ನುಣ್ಣಗಿರಬೇಕು, ತರಿ ಇದ್ದರೆ ಆಗೋದಿಲ್ಲ. ತರಿ ಇದ್ದರೆ ಏನಾಗುತ್ತೆ ಅಂತಂದರೆ ಸ್ವೀಟ್ ಮಾಡಿದಾಗ ಎಲ್ಲ ಬಿಟ್ಟು ಹಾಗಾಗುತ್ತೆ. ಹಾಗಾಗಿ ನುಣುಪಾಗಿರಬೇಕು ಅಕ್ಕಿ ಹಿಟ್ಟು. ಮತ್ತು ಅದೇ ಕಪ್ನಲ್ಲಿ 1 ಕಪ್ಪು ಸಕ್ಕರೆ ಪುಡಿ ಮಾಡ್ಕೊಂಡಿದ್ನಲ್ಲ ಮಿಕ್ಸಿನಲ್ಲಿ, ಆ ಸಕ್ಕರೆ ಹಾಕಿದ್ದೀನಿ. ಇಲ್ಲೂ ಅಷ್ಟೇ, ಸಕ್ಕರೆ ಸ್ವಲ್ಪ ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಮತ್ತು ಅದೇ ಸೇಮ್ ಕಪ್ನಲ್ಲಿ 1 ಕಪ್ಪು ಎಣ್ಣೆ ಅಥವಾ ತುಪ್ಪನ ನೀವು ಬಿಸಿ ಮಾಡಿ ಹಾಕ್ಕೋಬೋದು. ಈಗ ಇದನ್ನೆಲ್ಲ ನಾವು ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ಟವ್ ಸ್ವಲ್ಪ ತುಂಬ ಫ್ಲೇಮ್ ಜಾಸ್ತಿ ಮಾಡ್ಕೋಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮುಖ್ಯವಾಗಿ ಇದು ಗಂಟಾಗದೇ ಇದ್ದ ಹಾಗೆ ನಾವು ಕಲಿಸ್ತಾ ಇರಬೇಕು ಅಷ್ಟೇ. ಇವಾಗ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳು ಆಗುತ್ತೆ ಇದು, ಆಮೇಲೆ ಮತ್ತೆ ಗಟ್ಟಿ ಬರುತ್ತೆ ನೋಡಿ ಈ ಥರ. ಹಾಗೆ ನಾವು ಗಂಟಿಲ್ದಂಗೆ ಕಲಿಸ್ತಾ ಇರಬೇಕು. ಕೈ ಬಿಟ್ಟರೆ ತಳ ಸೀದೋಗುತ್ತೆ. ಹಾಗಾಗಿ ನಾವು ಕಲಿಸೋದು ಇದು ತುಂಬ ಮುಖ್ಯ. ಹೀಗೆ ಈಗಿನ ಕಾಲದ ಮಕ್ಕಳು ಹೇಗೆ ಅಂದರೆ, ಒಬ್ಬಟ್ಟು ಕೊಟ್ಟರೆ ಬೇಡ ಅಂತಾರೆ, ರವೆ ಉಂಡೆ ಕೊಟ್ಟರೆ ಬೇಡ ಅಂತಾರೆ. ಹಾಗಾಗಿ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಮತ್ತು ಅಷ್ಟೇ ಅಲ್ಲದೆ ನಾವು ಇದನ್ನು ಮಾಡಿ ಡಬ್ಬಿಗೆ ಹಾಕ್ಕೊಂಡು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ಒಂದು 15 ದಿನ, ಒಂದು 20 ದಿನದವರೆಗೂ ಇದು ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ಗಳು ಬಂದ್ರೂ ನಾವು ಇದನ್ನು ಕೊಡೋಕ್ಕೂ ಚೆನ್ನಾಗಿರುತ್ತೆ. ನೀವು ಒಡೆದೋಗಿರೋ ಹಾಲನ್ನು ಒಂದು ಜಾಲರಿಗೆ ಹಾಕಿ ನೀವು ಸೋರು ಹಾಕೋಕೆ ಇಟ್ಬಿಟ್ರೆ, ಅದನ್ನು ನೀವು ನಿಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ 1-2 ಗಂಟೆ ಟೈಮು ಅದು ನೀರೆಲ್ಲ ಸೋರಿ ಗಟ್ಟಿ ಆದಮೇಲೆ ನೋಡಿ ಒಳ್ಳೆ ಪನ್ನೀರಾಗಿರುತ್ತೆ. ಆವಾಗ ನೀವು ಈ ಥರ ಸ್ವೀಟ್ ಮಾಡ್ಕೋಬೋದು. ಈಗ ಇದಾಗಿದೆ ನೋಡಿ, ಈಗ ಇದು ತಳ ಬಿಡ್ತಾ ಇದೆ ನೋಡಿ, ಹೀಗೆ ತಳಕ್ಕೆ ಅಂಟಬಾರ್ದು ಇದು. ಇವಾಗ ಈ ರೀತಿ ಆದರೆ ಇದು ಆಗಿದೆ ಅಂತ. ಇವಾಗ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾವು ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ನೋಡಿ, ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಪನ್ನೀರು, ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನೊಂದು ಬಟ್ಲಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ.
ಸ್ವಲ್ಪ ಎಣ್ಣೆನ ಕೈ ಎದ್ದುಕೊಂಡು ನಾವು ಹೀಗೆ ಇದನ್ನು ಕಟ್ಕೊಳ್ಬೇಕು. ಹೀಗೆ ಬಟ್ಲಾಕಾರದಲ್ಲಿ ಮಾಡಿಕೊಂಡು ಅದಕ್ಕೆ ನಾವು ಪನ್ನೀರ್ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗಡೆ ಹಾಕ್ಕೋಬೇಕು. ಇದು ತುಂಬ ಬಿಸಿ ಇದ್ದಾಗ ಕಟ್ಟೋಕೆ ಹೋಗಬೇಡಿ, ಕೈ ಸುಟ್ಟೋಗುತ್ತೆ. ಸ್ವಲ್ಪ ಇದು ಆರಿದ ಮೇಲೆ ನೀವು ಕಟ್ಕೊಂಡ್ರೆ ಒಳ್ಳೆಯದು. ಈ ಸ್ವೀಟು ನೀವು ಮನೇಲಿ ಮಾಡಿಡಿ, ಖಂಡಿತ ಮಕ್ಕಳು ಹೋಗ್ತಾ ಬರ್ತಾ ಇದು ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಇದು ಪನ್ನೀರ್ ಇರೋದ್ರಿಂದ ಒಳಗಡೆನೂ ಸ್ಮೂತಾಗಿರುತ್ತೆ. ಪನ್ನೀರ್ಗೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿರೋದ್ರಿಂದ ಬಾಯಿಗೆ ತಿನ್ನುವಾಗ ಅದೆಲ್ಲ ಸಿಗುತ್ತೆ. ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಪನ್ನೀರು ಹಾಲಿನ ಪದಾರ್ಥ ಆಗಿರೋದ್ರಿಂದ ಕ್ಯಾಲ್ಸಿಯಮ್ಮು ಹೆಚ್ಚಾಗಿರುತ್ತೆ ಇದರಲ್ಲಿ. ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗಂತೂ ತುಂಬಾ ಒಳ್ಳೆಯದು. ಬೇಕ್ರಿಯಲ್ಲಿ ಮತ್ತು ಸ್ವೀಟ್ ಅಂಗಡಿಗಳಲ್ಲಿ ಸಿಗುವಂಥ ಅದೇ ಪನ್ನೀರ್ ಲಾಡು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹಿತಮಿತವಾಗಿ ರುಚಿಯಾಗೂ ಇರುತ್ತೆ. ಅದು ಅಲ್ಲದೆ ಹಾಲೇನಾದರೂ ಮನೆಯಲ್ಲಿ ಒಡ್ಕೊಂಡ್ರೆ ಅದನ್ನು ಹೊರಗಡೆ ಚೆಲ್ಲೋದ್ರ ಬದಲು ಒಂದು ಒಳ್ಳೆ ಸ್ವೀಟ್ ಮಾಡ್ಕೋಬೋದಲ್ವಾ? ನೀವೇನಂತೀರಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದಕ್ಕಾಗಲಿ ಸಬ್ಸ್ಕ್ರೈಬ್ ಮಾಡೋದಕ್ಕಾಗಲಿ ಖಂಡಿತ ನಿಮ್ಮಿಂದ ₹1 ಅದು ಕಟ್ಟಾಗೋದಿಲ್ಲ. ಇದನ್ನು ನೀವು ಮನೇಲಿ ಮಾಡಿಕೊಂಡ್ರೆ ದಯವಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗಿದ್ದರೆ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ? ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.